ಶ್ರುತಿ ಏನಾಗುತ್ತೆ ಇಲ್ಲಿ ಅಂತಂದ್ರೆ ನಾನು ಹೇಳಿದ್ನಲ್ವಾ ಇವರು ಹೊಡಿತಾರೆ ಸತ್ತೋಗ್ಬಿಡ್ತಾನೆ ಅಂತ ಇವೆಲ್ಲ ನಶೆಯಲ್ಲಿ ಇರ್ತವೆ ನಶೆಯಲ್ಲಿ ತೇಲ ಆಡ್ತಾ ಇರ್ತವೆ ಸತ್ತೋಗ್ಬಿಟ್ಟ ಸಾಯ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಹಿಂಗೆ ಹಣ್ಣುಗಾಯಿ ನೀರುಗಾಯಿ ಮಾಡಿ ಅವನ ಸೈಲೆಂಟ್ ಮಾಡಿ ಫೋನ್ ಮಾಡ್ತಾರೆ ಯಾರಿಗೆ ಪ್ರದೋಷ್ ವಿನಯ್ಗೆ ಫೋನ್ ಮಾಡ್ತಾರೆ PSI ಫ್ರೆಂಡ್ ಆಗಿದ್ದಿರ್ಬೋದು ವಿನಯ್ಗೆ ಅದೇನು ಕಿರಿಕಿರಿ ಆಗುತ್ತೋ ಗೊತ್ತಿಲ್ಲ ಆದರೆ ವಿನಯ್ ಏನು ತಪ್ಪು ಹೇಳಿಲ್ಲ ವಿನಯ್ ಸರೆಂಡರ್ ಆಗಿ ಅಂತ ಹೇಳಿದ್ದು ಹಾಗಾಗಿ ವಿನಯ್ಗೇನು ಕಿರಿಕಿರಿ ಆಗ್ಬೋದು ನನಗೆ ಅನಿಸ್ತಾ ಇಲ್ಲ ಸಾಕ್ಷ್ಯನಾಶ ಮಾಡಿ ಅಂತ ಏನಾದರೂ ಹೇಳಿದ್ದದ್ದು ಆಗಿದ್ರೆ ಭಾಳ ಕಷ್ಟ ಆಗುತ್ತೆ ವಿನಯ್ ಫೋನ್ ಮಾಡ್ತಾರೆ ಏನು ಮಾಡಲಿ ಅಂತೇಳಿ ಸಡನ್ ಆಗಿ ವಿನಯ್ ಹಿಂಗಾಯ್ತಾ ಸರೆಂಡರ್ ಆಗ್ಬಿಡಿ ಅಂತೇಳಿ ಸಾಕ್ಷ್ಯನಾಶ ಮಾಡಿದ್ದೆ ಯಾರು ಅಂತಂದ್ರೆ PSI ಈಗ ಅವರೇ ಐಡಿಯಾ ಅಲ್ಲ ಐಡಿಯಾ ಸಾಕ್ಷ್ಯನಾಶಕ್ಕೆ ಏನಾದರೂ PSI ಐಡಿಯಾ ಕೊಟ್ಟಿದ್ರೆ ಆಯ್ತು ಆ ಕಾಕಿ ತೆಗೆದುಬಿಟ್ಟು ಅದೇ ಮೆಜೆಸ್ಟಿಕಲ್ಲಿ ಎಗ್ ರೈಸು ಬನ್ನಿ ಅದರ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದೆ. ರೇಣುಕಾ ಕೊಲೆ ಬಳಿಕ ಪ್ರದೋಷ್ ಕರೆ ಮಾಡಿದ್ಯಾರಿಗೆ? ಆರೋಪಿ ಪ್ರದೋಷ್ ಜೊತೆ PSI ವಿನಯ್ ನಂಟು. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಕೊಲೆಯಾದ ಬಳಿಕ A14 ಆರೋಪಿ ಪ್ರದೋಷ್ ಕಾಮಾಕ್ಷಿಪಾಳ್ಯ ಠಾಣೆಯ PSI ವಿನಯ್ಗೆ ಕರೆ ಮಾಡಿದ್ದ. ಜೂನ್ 8ರಿಂದ 10ರವರೆಗೆ ಇಬ್ಬರ ಮಧ್ಯೆ ಸಂಪರ್ಕವಿದ್ದದ್ದು ಕಂಡುಬಂದಿದೆ. ಪ್ರದೋಷ್ ಮತ್ತು ವಿನಯ್ ಮಧ್ಯೆ ವಾಟ್ಸ್ಆಪ್ ಚಾಟ್ ನಡೆದಿದ್ದು 122 ಬಾರಿ ವಾಟ್ಸ್ಆಪ್ ಚಾಟ್ ಮಾಡಿದ್ದು ಪತ್ತೆಯಾಗಿದೆ. ಚಾಟ್ನ ಕೆಲವು ಅಂಶಗಳು ಮೊಬೈಲ್ನಿಂದ ಡಿಲೀಟ್ ಆಗಿದೆ. ಬಯಲಾಯಿತು 122 ಚಾಟ್ ರಹಸ್ಯ. ಜೂನ್ 9ರ ಬೆಳಿಗ್ಗೆ ರೇಣುಕಾಸ್ವಾಮಿ ಮೃತದೇಹ ಪತ್ತೆ. ಸಂಜೆ 6:28 ಪ್ರದೋಷ್ಗೆ ವಿಡಿಯೋ ರವಾನೆ. ಸಿಸಿಟಿವಿ ವಿಡಿಯೋ ಕ್ಲಿಪ್ ಕಳುಹಿಸಿದ್ದ PSI ವಿನಯ್. ಅಪಾರ್ಟ್ಮೆಂಟ್ ಬಳಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದ ವಿಡಿಯೋ. ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರು ಹೋಗ್ತಿರುವ ವಿಡಿಯೋ. ಮೃತದೇಹ ಎಸೆದ ಬಳಿಕ ವಾಪಸ್ ಹೋಗ್ತಿದ್ದ ಆರೋಪಿಗಳು. ಈ ವಿಡಿಯೋನ ಪ್ರದೋಷ್ಗೆ PSI ವಿನಯ್ ಕಳುಹಿಸಿದ್ದ. ಪ್ರದೋಷ್ ಹಾಗೂ ವಿನಯ್ ನಡುವಿನ ಬಾಂಧವ್ಯ ಎಂತಹದ್ದು, ಅವರಿಬ್ಬರ ಪರಿಚಯವಾಗಿದ್ದು ಹೇಗೆ, ವಿಡಿಯೋಗಳು ಕಳುಹಿಸಿದ್ದು ಯಾಕೆ ಎಂಬುದರ ಬಗ್ಗೆ ತನಿಖೆ ನಡೀತಾ ಇದೆ. ಪ್ರದೋಷ್ ವಿನಯ್ ನಡುವಿನ ಚಾಟ್. A14 ಆರೋಪಿ ಪ್ರದೋಷ್ PSI ವಿನಯ್ ನಂಟು. ಜನವರಿ 2024ರಿಂದ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಕೆಲಸ. 2016ರಿಂದ 2021ರವರೆಗೆ ಗಿರಿನಗರ ಠಾಣೆಯಲ್ಲಿ PSI. ಈ ಸಮಯದಲ್ಲಿ ಆರೋಪಿ ಪ್ರದೋಷ್ ಪರಿಚಯವಾಗಿದ್ದ. ಜೂನ್ 2ರಂದು ಪ್ರದೋಷ್ ಮಗನ ನಾಮಕರಣ ಇತ್ತು. ನಾಮಕರಣ ಕಾರ್ಯಕ್ರಮಕ್ಕೂ ವಿನಯ್ ಬಂದು ಹೋಗಿದ್ದ. ಜೂನ್ 6ರಿಂದ ಸಂಜೆ ಮೇಲೆ ತೆರಳಿದ್ದ PSI ವಿನಯ್. ಜೂನ್ 8ರಂದು ರಾತ್ರಿ 8:30ಕ್ಕೆ ವಿನಯ್ಗೆ ಫೋನ್ ಕಾಲ್. ಆರೋಪಿ ಪ್ರದೋಷ್ ಕಡೆಯಿಂದ ನಾರ್ಮಲ್ ಕಾಲ್. ಅರ್ಧ ಗಂಟೆ ಬಳಿಕ ವಾಟ್ಸ್ಆಪ್ ಕಾಲ್ ಮಾಡಿದ್ದ ಪ್ರದೋಷ್. ಮತ್ತೆ 15 ನಿಮಿಷದ ನಂತರ ವಿನಯ್ಗೆ ಪ್ರದೋಷ್ ಕಾಲ್. ಗಲಾಟೆಯಲ್ಲಿ ಓರ್ವನ ಗುಪ್ತಾಂಗಕ್ಕೆ ಒದ್ದು ಸತ್ತೋಗಿದ್ದಾನೆ, ಏನ್ ಮಾಡೋದು ಇವಾಗ ಅಂತ ಕೇಳಿದ ಪ್ರದೋಷ್. ತಕ್ಷಣವೇ ಸಮೀಪದ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿ ಠಾಣೆಗೆ ಶರಣಾಗುವಂತೆ ಸೂಚಿಸಿದ್ದ PSI ವಿನಯ್. ಮಧ್ಯರಾತ್ರಿಯವರೆಗೂ ನಾರ್ಮಲ್ ಕಾಲ್ ಹಾಗೂ ವಾಟ್ಸ್ಆಪ್ ಕಾಲ್ನಲ್ಲಿ ಪ್ರದೋಷ್ ಹಾಗೂ ವಿನಯ್ ಮಾತನಾಡ್ಕೊಳ್ತಾ ಇದ್ರು. ಈ ವೇಳೆ ಕೊಲೆ ಕುರಿತು ಒಂದಷ್ಟು ಮಾಹಿತಿಗಳನ್ನ ಶೇರ್ ಮಾಡಿಕೊಂಡಿರಬಹುದು ಎನ್ನಲಾಗ್ತಿದೆ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಸಂಬಂಧ ವಿನಯ್ಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಲಾಗ್ತಿದೆ. ಆರೋಪಿಗಳಿಗೆ ಸರೆಂಡರ್ ಆಗುವಂತೆ ಸೂಚಿಸಿದ ಬಳಿಕ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ಗೆ ಖುದ್ದು PSI ವಿನಯ್ ಫೋನ್ ಮಾಡಿದ್ದಾಗಿ ಗೊತ್ತಾಗಿದೆ. ಕೃತ್ಯ ನಡೆದ ಸ್ಥಳದಲ್ಲಿ ಸಿಸಿಟಿವಿ ಫುಟೇಜ್ ದೊರಕಿತ್ತು. ಈ ಫುಟೇಜ್ ಪ್ರದೋಷ್ಗೆ ಕಳುಹಿಸಿದ್ದಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಇವೆಲ್ಲ ನೋಡ್ತಿದ್ರೆ ಕೊಲೆ ಹಿಂದಿನ ಸಂಚು ಯಾರದ್ದು ಅನ್ನೋ ಅನುಮಾನ ಹೆಚ್ಚಾಗಿದೆ. ನಿರ್ದಿಷ್ಟವಾಗಿ ಕಾಮಾಕ್ಷಿಪಾಳ್ಯ ಲಿಮಿಟ್ಸ್ಗೆ ಯಾಕೆ ರೇಣುಕಾಸ್ವಾಮಿ ಮೃತದೇಹ ತಂದು ಹಾಕಿದ್ರು ಎಂಬ ಹಲವು ಅನುಮಾನಗಳಿಗೆ ಕಾರಣವಾಗ್ತಿದೆ. ಸುನಿಲ್ ಧರ್ಮಸ್ಥಳ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ ವಿನಯ್ ಅಲ್ಲ ವಿನಯ್ PSI ನಿಮ್ಗೆ ಏನಾದರೂ ಡೌಟ್ ಬರುತ್ತೆ ಈಗ? ಯಾಕಂದ್ರೆ ಸುನಿಲ್ ಕೇಳೋಣ, ನಾವು ರೆಡಿ ಇದ್ದಾರೆ. ಅಲ್ಲ, ಈಗ ಕೊಲೆಗೆ ಪ್ರವೋಕ್ ಮಾಡಿದ್ರು ಪವಿತ್ರ ಗೌಡ ಅವರೇ ಮುಖ್ಯ ಆರೋಪಿ ಅಂತ ಹೇಳ್ತೀವಿ. ಸಾಕ್ಷ್ಯಾಧಾರ ನಾಶ ಕೂಡ ಅಪರಾಧ ಆಗಿರೋದ್ರಿಂದ ಸಾಕ್ಷ್ಯಾಧಾರ ನಾಶ ಮಾಡಕ್ ಪ್ಲಾನ್ ಕೊಟ್ಟಿದ್ದೆ PSI ಅಲ್ಲ. ಅವರು ಸಾಕ್ಷ್ಯಾಧಾರಕ್ಕೆ ಕೊಟ್ಟಿದ್ದಾರೆ ಇಲ್ವೋ ಅಂತ ಗೊತ್ತಿಲ್ಲ ಇನ್ನೂ ಕೂಡ. ಅದೇ ಎಲ್ಲಿ ಅಂತ ಅದನ್ನೀಗ ಸುನಿಲ್ ಹತ್ರ ಕೇಳೋಣ. ಈಗ ಇವರು ಒಬ್ಬ ಪೊಲೀಸ್ ಅಧಿಕಾರಿ ಏನು ಕೊಡು, ಈಗ ಎರಡು ವಿಚಾರದಲ್ಲಿ ಮಾಡೋಣ, ಸುಖ ಸುಮ್ಮನೆ ಬೇಡ. ಈಗ ನಾನೊಬ್ಬ ಪೊಲೀಸ್ ಆಫೀಸರ್ ಅಂತ ಇಟ್ಕೊಳ್ಳಿ. ನನ್ನ ಗೆಳೆಯ ಒಬ್ಬ ಫೋನ್ ಮಾಡ್ತಾನೆ, ಪ್ರದೋಷ್ ಶೆಟ್ರೆ ಹಿಂಗಾಗ್ಬಿಟ್ಟಿದೆ, ಏನು ಮಾಡಲಿ, ಹಿಂಗಾಗಿದೆ ಅಂತೇಳಿ. ನಾನು ಏನು ಹೇಳ್ಬೋದು? ನಿಜವಾಗಿ ಹೇಳಲಿಕ್ಕೆ ಇರುವ ಅವಕಾಶ ಸರೆಂಡರ್ ಆಗಿಬಿಡಿ. ಆದರೆ ಹೆಣ ಎತ್ತಾಕೊಂಡೋಗಿ ಬಿಸಾಕಿ ಅನ್ನುವಂಥದ್ದು ಏನಾದರೂ ಬಂತು ಅಂತ ಇಟ್ಕೊಳ್ಳಿ, ಮುಗೀತು ಕತೆ. ಬನ್ನಿ ಸುನಿಲ್ ಹತ್ರ ಇದರ ಬಗ್ಗೆ ಕೇಳೋಣ. ಸುನಿಲ್, ನೀವು ಇದನ್ನು ಯಾವ ರೀತಿ ವ್ಯಾಖ್ಯಾನಿಸ್ತೀರಿ?
ಜಯಪ್ರಕಾಶ್, ಸಹಜವಾಗಿ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಿರುವಂತಹ ತುಂಬಾ ವಿಚಾರಗಳಿದ್ದಾವೆ. ಸೊ ನಾನು ಅದು ಏನೇನು ಡೌಟ್ಸ್ಗಳಿದ್ದಾವೆ ಅನ್ನುವಂಥ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು ಪಟ್ಟಣಗೆರೆ ಶೆಡ್ನಲ್ಲಿ. ಸೊ ಅದರ ಸಮೀಪದಲ್ಲೇ ಮೋರಿ ಕೂಡ ಇದೆ, ಅಲ್ಲೇ ಹತ್ರದಲ್ಲೇ ಕೆಂಗೇರಿ ಮೋರಿ ಕೂಡ ಇದೆ. ಈ ಕೃತ್ಯ ಎಸಗಿದ ನಂತರ ಈ ಡೆಡ್ ಬಾಡಿಯನ್ನ ಸುಮ್ನಳ್ಳಿವರೆಗೆ ತಗೊಂಡು ಹೋಗುವಂಥ ರಿಸ್ಕ್ನ ಏನಕ್ಕೆ ತಗೊಂಡ್ರು ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಇರುವಂಥದ್ದು, ಅಲ್ಲಿ ಸಿಂಪಲ್ ಆ ಮೋರಿಯ ಲೆಫ್ಟ್ ಸೈಡ್ ಅಂದರೆ ಒಂದು ಬದಿ ಏನಿದೆ ಅದು ಅನ್ನಪೂರ್ಣೇಶ್ವರ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ, ಮತ್ತೊಂದು ಬದಿ ಎಕ್ಸಾಕ್ಟ್ ಆಗಿ ಕಾಮಾಕ್ಷಿಪಾಳ್ಯ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ. ಈ ಪೊಲೀಸ್ ಅವರಿಗೆ ಗೊತ್ತಿರುತ್ತೆ ನಮ್ಮ ಲಿಮಿಟ್ಸ್ ಯಾವುದು ಅನ್ನುವಂಥದ್ದು. ಪ್ರದೋಷ್ ಅಂತ ಒಬ್ಬ ವ್ಯಕ್ತಿಗೆ ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇದು ಇದೆ ಅನ್ನುವಂಥದ್ದು ಹೇಗೆ ಗೊತ್ತಾಯಿತು ಅನ್ನುವಂಥದ್ದು ಕೂಡ ಗೊತ್ತಿಲ್ಲ, ಮತ್ತು ಎಕ್ಸಾಕ್ಟ್ ಆಗಿ ಅದೇ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇರುವಂಥ ಜಾಗಕ್ಕೆ ಏನಕ್ಕೆ ತಗೊಬಂದು ಹಾಕಿದ ಅನ್ನುವಂಥದ್ದು. ಆ್ಯಂಡ್ ಇವರೆಲ್ಲರೂ ಕೂಡ ಎಷ್ಟರ ಮಟ್ಟಿಗೆ ಸಾಕ್ಷ್ಯನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತು. ಹಾಗಿದ್ದಂಥ ಟೈಮ್ನಲ್ಲಿ ಅಲ್ಲೊಂದು ಅಪಾರ್ಟ್ಮೆಂಟ್ ಇದೆ, ಸತ್ವ ಅಪಾರ್ಟ್ಮೆಂಟ್. ಆ ಅಪಾರ್ಟ್ಮೆಂಟ್ ಮುಂದುಗಡೆ CCTVಗಳಿದ್ದಾವೆ, ಅಲ್ಲಿ ಮುಂದುಗಡೆ ವೆಹಿಕಲ್ ಹೋದರೆ ಆ CCTVಯಲ್ಲಿ ರೆಕಾರ್ಡ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ. ಇಷ್ಟೆಲ್ಲ ಗೊತ್ತಿದ್ದು ಕೂಡ ಅದೇ ಜಾಗಕ್ಕೆ ತಗೊಂಡೋಗಿ ಬಾಡಿ ಯಾಕೆ ಹಾಕಿದ್ರು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಆ್ಯಂಡ್ ಇದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದರೆ, ನನ್ನ ಹತ್ರ ಈ ಕೇಸ್ನ FIR ಕಾಪಿ ಇದೆ. ಈ FIR ಕಾಪಿಯಲ್ಲಿ ಎಕ್ಸಾಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಠಾಣೆಯಲ್ಲಿ ವರ್ತಮಾನ ಸ್ವೀಕರಿಸಿದಂತಹ ಸಮಯ ಎಷ್ಟೊತ್ತಿಗೆ ಅನ್ನುವಂಥದ್ದು. ಅದು 9ನೇ ತಾರೀಕು ಬೆಳಗ್ಗೆ 8ರಿಂದ 8:30 ಈ ಇನ್ ಬಿಟ್ವೀನಲ್ಲಿ ಗೊತ್ತಾಗಿರುವಂಥದ್ದು ಅನ್ನುವಂಥದ್ದು ಇದೆ. ಆದರೆ ಇದೇ PSI ವಿನಯ್ ತಾನೊಂದು ಹೇಳಿಕೆ ಕೊಟ್ಟಿದ್ದಾನೆ ಪೊಲೀಸರ ಮುಂದೆ. ಆ ಹೇಳಿಕೆಯಲ್ಲಿ ತನಗೆ ಹಿಂದಿನ ದಿನ ರಾತ್ರಿ ಮಧ್ಯರಾತ್ರಿ 2 ಗಂಟೆಗೆ ಈ ವಿಚಾರವನ್ನು ಪ್ರದೋಷ್ ಫೋನ್ ಮಾಡಿ ಹೇಳಿದ್ದ ಅನ್ನುವಂಥದ್ದು ಕೂಡ ಇದೆ. ಇವನ್ ಪ್ರದೋಷ್ ಹೇಳಿಕೆಯಲ್ಲೂ ಕೂಡ ತಾನು PSI ವಿನಯ್ಗೆ ಫೋನ್ ಮಾಡಿ ಈ ವಿಚಾರವನ್ನು ತಿಳಿಸಿದ್ದೆ ಅನ್ನುವಂಥದ್ದು ಕೂಡ ಇದೆ. ಹಾಗಿದ್ದ ಮೇಲೆ ಪೊಲೀಸರು ರಾತ್ರಿನೇ ಇಮಿಡಿಯೇಟ್ ಆಗಿ ಸ್ಟಾಫ್ನ ಆ ಜಾಗಕ್ಕೆ ಕಳಿಸ್ಬಿಟ್ಟು ಬಾಡಿನ ರಿಕವರ್ ಮಾಡ್ಬೋದಿತ್ತು. ಆದರೆ ಇದು ಆನ್ ರೆಕಾರ್ಡ್ ಹೆಂಗಿದೆ ಅಂದರೆ FIRನಲ್ಲಿ ನೆಕ್ಸ್ಟ್ ಡೇ ಬೆಳಗ್ಗೆ ಇದೇ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಸ್ಪಾಟಿಗೆ ಬಂದು ಆ ಬಾಡಿ ನೋಡೋವರೆಗೂ ಕೂಡ ಈ ವಿಚಾರ ಯಾರಿಗೂ ಕೂಡ ಗೊತ್ತಿಲ್ಲ ಅನ್ನುವಂಥದ್ದು FIRನಲ್ಲಿ ಇರುವಂಥ ವಿಚಾರ. ಸೊ ಹಾಗಿದ್ದಾಗ ಸಹಜವಾಗಿ ಡೌಟ್ ಬರುತ್ತೆ, PSI ವಿನಯ್ ಏನಕ್ಕೆ ಈ ವಿಚಾರವನ್ನು ಮುಚ್ಚಿಟ್ರು ಅನ್ನುವಂಥದ್ದು. ಒಂದು ಕಂಟ್ರೋಲ್ ರೂಮ್ಗೆ ತಿಳಿಸ್ಬೋಯಿತು. ಪೊಲೀಸರು ಏನೇ ಆದರೂ ಕೂಡ ಇಮಿಡಿಯೇಟ್ ಆಗಿ ಒಂದು ಅಫೆನ್ಸ್ ಆಗಿದೆ ಅನ್ನುವಂಥ ಒಂದು ವಿಚಾರ ಗೊತ್ತಾಯಿತು ಅಂದರೆ ಕಂಟ್ರೋಲ್ ರೂಮ್ಗೆ ಮಾಹಿತಿ ನೀಡ್ತಾರೆ ಅಥವಾ ಸೀನಿಯರ್ ಅಫಿಷಿಯಲ್ಸ್ಗೆ ಮಾಹಿತಿಯನ್ನು ನೀಡ್ತಾರೆ. ಈ ವಿನಯ್ ಹೇಳಿಕೆಯಲ್ಲಿ ತಾನು ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಗೆ ಈ ವಿಚಾರವನ್ನು ತಿಳಿಸಿದ್ದೀನಿ ಅನ್ನುವಂಥದ್ದು ಇದೆ. ಆದರೆ ಇನ್ಸ್ಪೆಕ್ಟ್ರಿಗೆ ಗೊತ್ತಾದರೂ ಕೂಡ ಏನಕ್ಕೆ ನೈಟ್ ಹೊಯ್ಸಳದವ್ರು ಇರ್ತಾರೆ, ನೈಟ್ ಬೀಟ್ ಅವರು ಇರ್ತಾರೆ, ಅವ್ರನ್ನ ಸ್ಪಾಟಿಗೆ ಕಳಿಸ್ಬಿಟ್ಟು ಬಾಡಿ ರಿಕವರ್ ಮಾಡ್ಬೋದಿತ್ತು, ಇಮಿಡಿಯೇಟ್ ಆಗಿ ಕೇಸ್ ರಿಜಿಸ್ಟರ್ ಮಾಡ್ಬೋದಿತ್ತು. ಬೆಳಗ್ಗೆವರೆಗೆ ಏನಕ್ಕೆ ವೆಯ್ಟ್ ಮಾಡಿದ್ರು ಅನ್ನುವಂಥ ಒಂದು ಡೌಟ್ ಕೂಡ ಇದೆ. ಆ್ಯಂಡ್ ಇದೇ PSI ವಿನಯ್ ಮತ್ತು ಪ್ರದೋಷ್ ಮಧ್ಯೆ ಸುಮಾರು 122 ಬಾರಿ ವಾಟ್ಸಪ್ ಕಾಲು, ನಾರ್ಮಲ್ ಕಾಲು ಎಲ್ಲವೂ ಕೂಡ ನಡೆದಿದ್ದಾವೆ, ವಾಟ್ಸಪ್ ಚಾಟ್ಗಳು ಕೂಡ ನಡೆದಿದ್ದಾವೆ. ಆ್ಯಂಡ್ ಅದನ್ನು ಡಿಲೀಟ್ ಮಾಡಲಾಗಿದೆ ಅನ್ನುವಂಥದ್ದು ವಿಚಾರ ಕೂಡ ತನಿಖೆ ವೇಳೆ ಗೊತ್ತಾಗಿದೆ, ಮತ್ತು ಅದರಲ್ಲಿ ಕೆಲವೊಂದು ಚಾಟ್ಗಳನ್ನು ಪೊಲೀಸರು ರಿಟ್ರೀವ್ ಕೂಡ ಮಾಡಿಕೊಂಡಿದ್ದಾರೆ. ಈವನ್ ಅಫೆನ್ಸ್ ಆದ ನಂತರ ಅಪಾರ್ಟ್ಮೆಂಟ್ ಮುಂದುಗಡೆಯಿಂದ ಇದೇ ಸ್ಕಾರ್ಪಿಯೋ ಕಾರು ಬಾಡಿ ಎಸ್ಬಿಟ್ಟು ವಾಪಸ್ ಹೋಗುವಂಥದ್ದು ಇರುತ್ತಲ್ಲ, ಅದರ CCTV ಫುಟೇಜ್ನು ಕೂಡ ಇದೇ PSI ವಿನಯ್ ಪ್ರದೋಷಿಗೆ ಕಳಿಸ್ಕೊಟ್ಟಿದ್ದಾನೆ. ಇದೆಲ್ಲವೂ ಕೂಡ ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಜಯಪ್ರಕಾಶ್, ಬಾ 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 ನಾನು ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ ರೀ ವಿನಯ್ ಬಗ್ಗೆ. ಆರಂಭಕ್ಕೆ ಏನೋ ಸರೆಂಡರ್ ಆಗಿ ಅಂತ ಹೇಳಿರ್ಬೋದು ಅಂತೇಳಿ ನೀವು ಮಿದುಳಿಗೆ ಕೈ ಹಾಕಿ ಅಲಗಾಡಿಸಿದ ನಂತರ ಈಗ ಗೊತ್ತಾಗ್ಬಿಡ್ತು PSI ಕೆಲಸ ಅಂತ ಉಳಿಯೋದಿಲ್ಲ. ಇದು ಪಕ್ಕ PSI ಕೆಲಸ ಅಂತ ಉಳಿಯೋದಿಲ್ಲ. ಅಂದರೆ ಒಂದು ಅದನ್ನು ನಾನು ಸಮರ್ಥಿಸ್ಕೊಳ್ತೀನಿ, ಅಂದರೆ ಪಕ್ಕದ ಮೋರಿಗೆ ಯಾಕೆ ಬಿಸಾಡಲಿಲ್ಲ, ಶೆಡ್ನ ಪಕ್ಕದಲ್ಲೇ ಯಾಕೆ ಬೇಕು ಅಂತೇಳಿ. ಆದರೆ ಅಲ್ಲಿ ಒಂದು ಆಟ ನಡೆದಿದೆ ಅವ್ರದ್ದು. ಅಂದರೆ ಇಲ್ಲೇ ಹೋದರೆ ಈ ಪೊಲೀಸ್ ಸ್ಟೇಷನ್ ಅಂಡರ್ಗೆ ಬರುತ್ತೆ, ಇವ್ರೇನು ಮಾಡೋಕ್ಕಾಗಲ್ಲ, ಅಲ್ಲಿದ್ದವನು ನನಗೆ ಪರಿಚಯ ಇದ್ದಾನೆ, ಅವನೇನಾದರೂ ಮಾಡ್ಕೋಬೋದು ಮತ್ತೊಂದು. ಆದರೆ ಆಮೇಲೆ ರಾತ್ರಿ 2 ಗಂಟೆಗೆ ಫೋನ್ ಮಾಡಿದಾಗ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಆತ ಕಂಟ್ರೋಲ್ ರೂಮ್ ನೋಡಿ ಇಂಥ ಒಂದು ಮಾಹಿತಿ ಬರ್ತಾ ಇದೆ ನೋಡಿ ಇಂತಾದರೂ ಹೇಳ್ಬೋದಾಗಿತ್ತು. 8ವರೆಗೆ ಆ ವಾಚ್ಮ್ಯಾನ್ ಬಂದು ಇಲ್ಲೊಂದು ಶವ ಬಿದ್ದಿದೆ ಅಂತ 8:30 ಹೇಳೋ ತನಕ ನೀವು ಹೇಳಿಲ್ಲ ಅಂತಂದರೆ ನೀವು ಕರ್ತವ್ಯ ಲೋಪ ಆಯಿತು ನಿಮ್ಮದು. ಸೊ ಹಾಗಾಗಿ ವಿನಯ್ PSI ಬಾಯ್ ಬಾಯ್.